ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗ್ಗಿಗೆ ಈಗ ಮತ್ತೆ ಹೊಸ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಹನುಮಂತುಗೆ ಒಲಿದ ಭಾಗ್ಯ. ಜಗ್ಗಿಯಿಂದ ತೆರವಾದ ಸ್ಥಾನಕ್ಕೆ ಹನುಮಂತು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಲಾಯರ್ ಜಗ್ಗಿಯ ಬಗ್ಗೆ ಒಂದು ಸ್ಫೋಟಕ ಸುದ್ದಿ. ಬಿಗ್ ಬಾಸ್ ಖ್ಯಾತಿಯ ಹನುಮಂತುವಿಗೆ ಒಲಿದ ಭಾಗ್ಯದ ಬಗ್ಗೆಯೂ ಕೂಡ ಒಂದು ಸುದ್ದಿ ಇದೆ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 100ಕ್ಕೂ ಹೆಚ್ಚು ದಿವಸ ಒಂದಷ್ಟು ಸ್ಪರ್ಧಿಗಳನ್ನು ದೊಡ್ಡ ಮನೆಯಲ್ಲಿ ಇಡಲಾಗುತ್ತೆ. ಒಂದೊಂದು ಸ್ಪರ್ಧಿಗೂ ನಾನಾ ತರಹದ ಟಾಸ್ಕ್ಗಳನ್ನು ಕೊಡಲಾಗುತ್ತೆ. ಅವರು ಆಡುವ ಆಟ ಮತ್ತು ಅವರು ಕಿರಿಚಾಡಿಕೊಳ್ಳುವ ಮತ್ತು ಹೊಡೆದಾಡಿಕೊಳ್ಳುವ ಮತ್ತು ಗಲಾಟೆ ಮಾಡುವ ಎಲ್ಲ ಸನ್ನಿವೇಶಗಳನ್ನು 2 ಗಂಟೆಯಲ್ಲಿ ಟಿವಿ ಸ್ಕ್ರೀನ್ನಲ್ಲಿ ತೋರಿಸಲಾಗುತ್ತೆ. ಮನರಂಜನೆಯ ಹೆಸರಿನಲ್ಲಿ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಕರೆಸಿಕೊಳ್ಳುವ ಬಿಗ್ ಬಾಸು, ಆ ಬಿಗ್ ಬಾಸಿಗೆ ಸೀಸನ್ 11ರಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಂತಹ ಈ ಮಹಾನುಭಾವ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅವರ ಹೆಸರು ಲಾಯರ್ ಜಗದೀಶ್ ಅಥವಾ ಜಗ್ಗುದಾದ ಅಥವಾ ಲಾಯರ್ ಜಗ್ಗಿ. ಈ ಹೆಸರಿನಲ್ಲಿ ಮೊನ್ನೆಯೊಂದು ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗಲಾಟೆ ನಡೆಯುತ್ತೆ. ಪಾಪ ಅಲ್ಲಿನ ಹುಡುಗರು ಅಣ್ಣಮ್ಮನ ದೇವರನ್ನು ಕೂರಿಸುವ ವಿಚಾರದಲ್ಲಿ ಅವರವರ ಧಾರ್ಮಿಕ ಭಾವನೆ ಅವರವರಿಗೆ ದೊಡ್ಡದು. ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ, ಹಕ್ಕು ಕಾನೂನಾತ್ಮಕವಾಗಿ ಇದ್ದರೆ ಯಾರು ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಇನ್ನು ಕಾನೂನು ಬಾಹಿರವಾಗಿ ಅನುಮತಿ ಪಡೆಯದೇನಾದರೂ ಅವರು ದೇವರನ್ನ ಕೂರಿಸಿದ್ರೆ ಸರಿ, ಅದನ್ನ ಪ್ರಶ್ನೆ ಮಾಡ್ಬೋದು ಒಬ್ಬ ರಾಜ್ಯದ ಪ್ರಜೆ ಎಂಬ ನಿಟ್ಟಿನಲ್ಲಿ. ಆದರೆ ಪ್ರಶ್ನೆ ಮಾಡುವ ರೀತಿಗೂ ಕೂಡ ಒಂದಷ್ಟು ನಿಯಮಗಳಿದ್ದಾವೆ. ಒಬ್ಬರ ಭಾವನೆಗೆ ಧಕ್ಕೆಯಾಗದಂತೆ ಮತ್ತು ಅವರ ತೇಜೋವಧೆ ಆಗದಂತೆ ಮತ್ತು ಶಾರೀರಿಕ ಅಥವಾ ದೈಹಿಕ ಅಟ್ಯಾಕ್ ಮಾಡದಂತೆ ಪ್ರಶ್ನೆ ಮಾಡಬಹುದು. ಆದರೆ ಜಗದೀಶ್ ಪ್ರಶ್ನೆ ಮಾಡಿದ ರೀತಿ, ಸ್ಟೈಲು ಬೇರೆ ಬೇರೆ ಇತ್ತು. ಬಲಗೈಯಲ್ಲಿ ಊರುಗೋಲಿಡ್ಕೊಂಡಿದ್ರು, ಪಕ್ಕದಲ್ಲೇ ಸ್ಕಾರ್ಪಿಯೋ ಕಾರ್ ನಿಲ್ಲಿಸ್ಕೊಂಡಿದ್ರು, 2 ನೀಲಿ ಬಣ್ಣದ ಹೋಮ್ ಗಾರ್ಡ್ ಅಥವಾ ಎಸ್ಕಾಟ್ ಅಥವಾ ಬಾಡಿ ಗಾರ್ಡ್ನನ್ನು ಕೆಳಗಿಳಿಸಿದ್ರು. ಅವರ ಬಲಗೈಯಲ್ಲಿ ಗನ್ ಕೊಡಲಾಗಿತ್ತು, ಲೈಸೆನ್ಸ್ ಗನ್. ಅದಾದ ನಂತರ ತನ್ನ ಮೊಬೈಲ್ ಕ್ಯಾಮರಾವನ್ನು ಆನ್ ಮಾಡಿಕೊಳ್ಳಲಾಗಿತ್ತು. ಹುಡುಗರ ಜೊತೆ ಕಿರಿಕ್ ಮಾಡಿಕೊಂಡ್ರು. ಅಲ್ಲಿ ಹುಡುಗರದ್ದು ತಪ್ಪೋ ಜಗದೀಶ್ದು ತಪ್ಪೋ ಅದು ತನಿಖೆಯ ನಂತರ ಪೊಲೀಸರು ಹೇಳಬೇಕು. ಅದಕ್ಕೆ ಮುಂಚಿತವಾಗಿಯೇ ಜಡ್ಜ್ ಮಾಡೋದಕ್ಕೆ ನಾವ್ಯಾರು? ಸೊ ಅಲ್ಲಿ ಯಾರದು ತಪ್ಪು ಅಂತ ಹೇಳಿ ಪೊಲೀಸರ ತನಿಖೆ ಆಗ್ತಾ ಇದೆ. ಆದರೆ ಈಗ ನಾವು ವಿಷಯಕ್ಕೆ ಬರೋಣ. ಜಗ್ಗಿಗೆ ಈಗ ಹೊಸತೊಂದು ಸಂಕಷ್ಟ ಎದುರಾಗಿದೆಯಂತೆ. ಹಾಗಾದರೆ ಆ ಸಂಕಷ್ಟ ಏನು? ಬಿಗ್ ಬಾಸ್ ಹನುಮಂತುಗೆ ಒಲಿತಂತೆ ಭಾಗ್ಯ. ಹಾಗಾದರೆ ಬಿಗ್ ಬಾಸ್ ಹನುಮಂತುಗೆ ಒಲಿದ ಭಾಗ್ಯ ಯಾವುದು? ಜಗ್ಗಿಯಿಂದ ತೆರವಾದ ಸ್ಥಾನಕ್ಕೆ ಹನುಮಂತು ಎಂಟ್ರಿ. ಇದು ಯಾಕೆ ಹಿಂಗೆ ಹೇಳಿದ್ವಿ ಅಂತ ಹೇಳಿದ್ರೆ, ಈ ಬಿಗ್ ಬಾಸ್ 11ರಲ್ಲಿ ಯಾವಾಗ ಜಗದೀಶ್ ಬಿಗ್ ಬಾಸ್ನಿಂದ ಹೊರಗೆ ಬರ್ತಾರೋ ಅದಾದ ಬಳಿಕವೇ ಹನುಮಂತು ಬಿಗ್ ಬಾಸ್ ಮನೆ ಒಳಗೆ ಹೋಗುವಂತಹದ್ದು. ಈಗ ನೋಡಿ, ಒಂದು ಖಾಸಗಿ ವಾಹಿನಿ, ಅದರ ಹೆಸರು ಬೇಡ, ಆ ಖಾಸಗಿ ವಾಹಿನಿಯಲ್ಲಿ ಒಂದು ರಿಯಾಲಿಟಿ ಶೋ ಅನ್ನು ಆಯೋಜನೆ ಮಾಡಲಾಗಿದೆ. ಆ ರಿಯಾಲಿಟಿ ಶೋಗೆ ಕನ್ನಡತಿ ಮತ್ತು ದೇಸಿ ಕನ್ನಡತಿ ಆಂಕರ್ ಅನುಪಮ ಆಂಕರ್ ಅಥವಾ ನಿರೂಪಕಿಯಾಗಿದ್ದಾರೆ. ಆಕೆ ಆ ಚಾನಲಿನ ಆ ರಿಯಾಲಿಟಿ ಶೋನ ಹೊಸ ಪ್ರೋಮೋವನ್ನು ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಪ್ರೋಮೋದಲ್ಲಿ ಜಗದೀಶ್ ಕಾಣಿಸ್ಕೊಳ್ತಾರೆ. ಅದೇ ಖದರು, ಅದೇ ಲುಕ್ಕು, ಅದೇ ಸ್ಟೈಲು. ಒಂದಷ್ಟು ಬಿಗ್ ಬಾಸ್ನ ಸ್ಪರ್ಧಿಗಳು ಕೂಡ ಅಲ್ಲಿ ಕಾಣಿಸಿಕೊಳ್ತಾರೆ. ಈ ಪ್ರೋಗ್ರಾಮಿಗೂ ಮತ್ತು ಈ ಶೋಗೂ ಜಗದೀಶ್ ಕಂಟೆಸ್ಟೆಂಟ್ ಎಂದು ಹೇಳಲಾಗ್ತಾ ಇತ್ತು. ಆದರೆ ಈಗ ಆ ಶೋಗೆ ಭಾಗವಹಿಸೋದಕ್ಕೆ ಜಗದೀಶ್ ಎಲ್ಲಿದ್ದಾರೆ? ಕೊಡಿಗೆಹಳ್ಳಿ ಮನೇಲಂತೂ ಇಲ್ಲ, ಕೊಡಿಗೆಹಳ್ಳಿ ಮನೆಯಲ್ಲೂ ಇಲ್ಲ, ಕೊಡಿಗೆಹಳ್ಳಿ ಏರಿಯಾದಲ್ಲೂ ಇಲ್ಲ. ಜಗದೀಶ್ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಅಣ್ಣಮ್ಮನ ದೇವರ ಹೆಸರಲ್ಲಿ ಹುಡುಗರ ಜೊತೆ ಕಿರಿಕ್ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ರಿಯಾಲಿಟಿ ಶೋಗೆ ಜಗದೀಶ್ ಹೆಸರು ಫೈನಲ್ ಆಗಿತ್ತು. ಜಗದೀಶ್ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಹೆಸರು ಕೈಬಿಟ್ಟ ಮ್ಯಾನೇಜ್ಮೆಂಟ್
ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಜಗ್ಗಿಗೆ ನೋ ಎಂಟ್ರಿ, ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದೀವಿ. ಅಣ್ಣಮ್ಮ ದೇವರ ಹೆಸರಿನ ಕಿರಿಕ್ನಿಂದ ಜಗ್ಗಿ ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸ್ ವಶದಲ್ಲಿರುವಂತಹ ಲಾಯರ್ ಜಗ್ಗಿ ಹೆಸರು ಕೈಬಿಟ್ಟ ಮ್ಯಾನೇಜ್ಮೆಂಟ್ ಎನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ಸ್ಗಳು ಈಗ ಲಭ್ಯವಾಗಿರುವಂತಹದ್ದು. ಇದರ ಸತ್ಯಾಸತ್ಯತೆಗಳು ಮತ್ತು ಇದರ ವಿಚಾರಗಳು ಇನ್ನು ಮುಂದೆ ನಿಖರವಾಗಿ ಗೊತ್ತಾಗಬೇಕು ಅಷ್ಟೇ. ಮೊನ್ನೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಿರಿಕ್ ನಡೆಯುತ್ತೆ. ಆ ಕಿರಿಕ್ನಲ್ಲಿ FIR ಮತ್ತು ಪ್ರತಿ FIR ಕೂಡ ದಾಖಲಾಗುತ್ತೆ. ಜಗದೀಶ್ ಮೇಲೆ ಒಂದಷ್ಟು ಹುಡುಗರು FIR ದಾಖಲಿಸಿದ್ರು. ಅದಾದ ನಂತರ ಜಗದೀಶ್ ಮಗನ ಮೇಲೆ ಹಲ್ಲೆ ಮಾಡಲಾಗಿದೆ ಮತ್ತು ಜಗದೀಶ್ ಅವರ ಕಾರನ್ನು ಧ್ವಂಸ ಮಾಡಲಾಗಿದೆ ಮತ್ತು ಜಗದೀಶ್ ಅವರ 2 ಬಾಡಿಗಾರ್ಡ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಅಂತ ಸ್ವತಃ ಜಗದೀಶ್ ಆ ಯುವಕರ ವಿರುದ್ಧ ದೂರನ್ನು ದಾಖಲಿಸಿದ್ರು. ಆದರೆ ಆ ಹುಡುಗರನ್ನು ಪ್ರಾಥಮಿಕ ತನಿಖೆಗೆಂದು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ವಶಕ್ಕೆ ಪಡೆಯಲಾಗಿರುವಂತಹ ಅಷ್ಟು ಆರೋಪಿಗಳ ಕಥೆ ಏನು ಅಂತ ಮುಂದಿನ ಅಪ್ಡೇಟ್ಸ್ನಲ್ಲಿ ಅಥವಾ ಮುಂದಿನ ಡೆವಲಪ್ಮೆಂಟ್ ಆದರೆ ಗೊತ್ತಾಗುವಂತಹದ್ದು. ಸೊ ಈಗ ಲಾಯರ್ ಜಗದೀಶ್ ಹೆಸರನ್ನು ರಿಯಾಲಿಟಿ ಶೋ ಮ್ಯಾನೇಜ್ಮೆಂಟ್ ಅವರು ಫೈನಲ್ ಮಾಡ್ಕೊಂಡಿದ್ರು. ನೋಡಿ, ಈ ಖಾಸಗಿ ಚಾನೆಲ್ಗಳು ರಿಯಾಲಿಟಿ ಶೋಗಳನ್ನು ಆಯೋಜನೆ ಮಾಡೋದು ಯಾಕೆ? TRP, ಅಲ್ಟಿಮೇಟ್ TRP. ಈಗ ಒಬ್ಬ ಅಂಗಡಿ ಮಾಡ್ತಾನೆ ಅಂತ ಹೇಳಿದ್ರೆ ಆತನ ವ್ಯವಹಾರ ಆಗಬೇಕು, ವ್ಯಾಪಾರ ಆಗಬೇಕು ಅನ್ನೋ ಕಾರಣಕ್ಕೆ ಅಂಗಡಿ ಮಾಡ್ತಾರೆ. ಅದು ಕೂಡ ಸಾರ್ವಜನಿಕ ಸ್ಥಳ ಹೆಚ್ಚು ಎಲ್ಲಿ ಸೇರುತ್ತಾರೋ ಸಾರ್ವಜನಿಕರು ಅದೇ ಸ್ಥಳದಲ್ಲಿ ಅಂಗಡಿ ಮಾಡ್ತಾರೆ. ಯಾಕಂದರೆ ಕ್ರೌಡ್ ಸೇರಿದರೆ ವ್ಯಾಪಾರ. ಈ ಚಾನೆಲ್ಗಳು ಕೂಡ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ನ ಆಧಾರದಲ್ಲಿಯೇ ಶೋಗಳನ್ನು ಆಯೋಜನೆ ಮಾಡುವಂತಹದ್ದು. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಬರಬೇಕಂದ್ರೆ ಕಾಂಟ್ರವರ್ಷಿಯಲ್ ಸ್ಪರ್ಧಿಗಳು ಇರಬೇಕು ಶೋಗಳಲ್ಲಿ. ಜಗದೀಶು ಎಲ್ಲ ಜಿಲ್ಲೆಗೂ ಗೊತ್ತಿರುವಂತಹ ಒಬ್ಬ ಕಂಟೆಸ್ಟೆಂಟು, ನಾನಾ ತರಹದಲ್ಲಿ ಸುದ್ದಿ ಆದಂತಹ ವ್ಯಕ್ತಿ. ಅವರನ್ನು ರಿಯಾಲಿಟಿ ಶೋನಲ್ಲಿ ಇಟ್ಕೊಂಡ್ರೆ ರೇಟಿಂಗ್ ಪಾಯಿಂಟು ಅಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ರಿಯಾಲಿಟಿ ಶೋಗಳು ಈ ತರಹದ ವ್ಯಕ್ತಿಗಳನ್ನು ಹುಡುಕ್ತಾರೆ. ಸೊ ಜಗ್ಗಿ ಹೆಸರು ಕೂಡ ಫೈನಲ್ ಆಗಿತ್ತು. ಆದರೆ ಜಗ್ಗಿ ಈಗ ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಜಗದೀಶ್ ಹೆಸರನ್ನು ಕೈಬಿಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆ ಹೆಸರಿನ ಬದಲಿಗೆ ಹನುಮಂತು ಕೂಡ ಅಲ್ಲಿ ಸೇರಿಕೊಂಡಿದ್ದಾರೆ ಅಥವಾ ಹನುಮಂತು ಹೆಸರು ಕೂಡ ಫೈನಲ್ ಆಗಿದೆ ಎನ್ನುವಂತಹ ವಿಚಾರವೂ ಕೂಡ ಸುದ್ದಿಯಲ್ಲಿದೆ.